हेलो फ्रेंड्स, वेलकम टू सावित्री कुकिंग यूट्यूब चैनल। ಇವತ್ತು ನಾನು ನಿಮಗೆ ಹೇಳಿಕೊಡಕ್ಕೆ ಹೊರಟಿರೋದು ಸುಂಡೆಕಾಯಿ ಗೊಜ್ಜು। ಸುಂಡೆಕಾಯಿ ನೋಡೋದಕ್ಕೆ ಈ ತರ ಇರುತ್ತೆ ನೋಡಿ, ಈ ತರ ಒಂದೊಂದು ಬಿಡಿಸ್ಕೊಳ್ಳಿ ನೋಡಿ, ಹಿಂಗೆ ನೋಡಿ, ಈ ತರ ಗಲೀಜಿರುತ್ತೆ, ಒಂದ್ಸರಿ ನೀರು ಹಾಕೊಂಡು ತೊಳ್ಕೊಳ್ಳಿ। ನೋಡಿ, ತೊಳ್ಕೊಂಡ್ ಬಂದಿದ್ದೀನಿ। ಇದನ್ನ ಒಂದೊಂದೇ ಹಾಕೊಂಡು ಜಜ್ಕೊಳ್ಳಿ ನೋಡಿ, ಈ ತರ ಬೀಜ ಆಚೆ ಬರೋ ತರ ನೀರು ಇಟ್ಕೊಳ್ಳಿ। ಜಜ್ಜಿದ ತಕ್ಷಣ ನೀರೊಳಗೆ ಹಾಕೊಳ್ಳಿ, ಇಲ್ಲಾಂದ್ರೆ ಕಪ್ಪಾಗ್ಬಿಡುತ್ತೆ ನೋಡಿ। ಒಂದು ಏಟ್ ಹಾಕಿದ್ರೆ ಅದು ಓಪನ್ ಆಗುತ್ತೆ ನೋಡಿ, ಈ ತರ ನೀರೊಳಗೆ ಹಾಕಿ ಇಟ್ಕೊಳ್ಳಿ। ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಹುಣಸೆ ಹಣ್ಣಿನ ರಸ, ಒಂದು ದಪ್ಪ ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣು ಬಿಸಿನೀರಲ್ಲಿ ನೆನೆಸ್ಬಿಟ್ಟು ರಸ ತೆಗೆದಿಟ್ಕೊಂಡಿದ್ದೀನಿ। ಸುಂಡೆಕಾಯಿ 1 ಬೌಲ್ ನೀರಲ್ಲೇ ನೆನೆಸಿಟ್ಕೊಂಡಿದ್ದೀನಿ। ಎಣ್ಣೆ 1/4 ಬೌಲ್, ಉಪ್ಪು 3/4 ಟೇಬಲ್ ಸ್ಪೂನ್, ಈರುಳ್ಳಿ 1 ಬೌಲ್, ಅಚ್ಚಕಾರದ ಪುಡಿ 1.5 ಟೇಬಲ್ ಸ್ಪೂನ್, ಅರಿಶಿನ ಅರ್ಧ ಟೀ ಸ್ಪೂನ್, ಟೊಮೆಟೊ ಹುಳಿ ಟೊಮೆಟೊನೇ ತಗೊಳ್ಳಿ 2 ತಗೊಂಡಿದ್ದೀನಿ, ನೀರು ಅರ್ಧ ಗ್ಲಾಸ್, ಕರಿಬೇವಿನ ಸೊಪ್ಪು ಸ್ವಲ್ಪ, ಸಾಸಿವೆ ಅರ್ಧ ಟೀ ಸ್ಪೂನ್, ಜೀರಿಗೆ ಅರ್ಧ ಟೀ ಸ್ಪೂನ್, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಬೆಳ್ಳುಳ್ಳಿ 6 ಎಸಳು ಜಜ್ಜಿಟ್ಕೊಂಡಿದ್ದೀನಿ। ಗ್ಯಾಸ್ ಹಚ್ಕೊಳ್ಳಿ, ಎಣ್ಣೆ, ಸಾಸಿವೆ ಸಿಡಿದ್ಮೇಲೆ ಈರುಳ್ಳಿ, ಕರಿಬೇವು, ಜೀರಿಗೆ, ಟೊಮೆಟೊ, ಸುಂಡೆಕಾಯಿ ನೀರು ಚೆಲ್ಕೊಂಡು ಹಾಕೊಳ್ಳಿ, ಈ ಥರ ನೀರು ಚೆಲ್ಕೊಂಡಿರ್ಬೇಕು। ಬೆಳ್ಳುಳ್ಳಿ, ಉಪ್ಪು, ಸುಂಡೆಕಾಯಿ ಸ್ವಲ್ಪ ಕಹಿ ಇರುತ್ತೆ, ಅದಕ್ಕೋಸ್ಕರ ಹುಳಿ ಟೊಮೆಟೊ ಎಲ್ಲ ಜಾಸ್ತಿನೇ ಹಾಕ್ಕೊಂಡಿರೋದು। ಸುಂಡೆಕಾಯಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಶುಗರ್ ಇರೋರ್ಗಂತೂ ತುಂಬ ಒಳ್ಳೆಯದು। ಶುಗರ್ ಇರೋರಂತೂ ಇದನ್ನು ತಿಂಗಳಲ್ಲಿ 4ರಿಂದ 5 ಸರಿ ತಿನ್ನಲೇಬೇಕು, ತುಂಬ ಒಳ್ಳೆಯದು ಆರೋಗ್ಯಕ್ಕೆ। ಅರಿಶಿನ, ಅಚ್ಚಕಾರದ ಪುಡಿ, ಸುಂಡೆಕಾಯಿ ಸ್ವಲ್ಪ ಕಹಿ ಇರೋದ್ರಿಂದ ಹುಣಸೆ ಹಣ್ಣಿನ ಹುಳಿನೇ ಮುಖ್ಯ, ಹಾಕೊಳ್ಳಿ। ಹುಣಸೆ ಹುಳಿ ಅರ್ಧ ಗ್ಲಾಸ್ ನೀರು ಇಟ್ಕೊಂಡಿದ್ವಲ್ಲ, ಹಾಕೊಳ್ಳಿ, ಅದನ್ನು ಮೀಡಿಯಂ ಉರಿಲೇ ಬೇಯಿಸ್ಕೊಳ್ಳಿ। ಆರೋಗ್ಯಕ್ಕೆ ಒಳ್ಳೇದಾಗಿರೋದ್ರಿಂದ ಹೆವಿ ಮಸಾಲೆ ಹಾಕ್ಬಾರ್ದು। ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು 5 ನಿಮಿಷ ಬೇಯಿಸ್ಕೊಳ್ಳಿ ಮೀಡಿಯಂ ಉರಿಲಿ ನೋಡಿ। ಪ್ಲೇಟ್ ಓಪನ್ ಮಾಡಿದ್ದೀನಿ, ಬೆಂದರೆ ಈ ಥರ ಎಣ್ಣೆ ಬಿಡ್ತಾ ಬರುತ್ತೆ, ಆಗಿದೆ ಇದು। ಗ್ಯಾಸ್ ಆಫ್ ಮಾಡ್ಕೊಳ್ಳಿ, ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳಿ। ಸುಂಡೆಕಾಯಿ ಗೊಜ್ಜು ರೆಡಿ ಟು ಸರ್ವ್।